ಮೊದಲು ಸೇವೆ ಮಾಡೋದನ್ನು ಬಿಟ್ಬಿಡಿ ನೀವು. ಈಗ ಯಾರಿಗೋ ಊಟದ ಅಗತ್ಯ ಇದೆ, ಅವರಿಗೆ ಊಟ ಕೊಡಬೇಕು. ಇನ್ನೊಬ್ಬರಿಗೆ ಊಟ ಜಾಸ್ತಿ ಆಯಿತು, ಅವರು ಊಟ ಕಡಿಮೆ ಮಾಡಬೇಕು. ಇನ್ನೊಬ್ಬರಿಗೆ ಧ್ಯಾನದ ಅಗತ್ಯ ಇದೆ, ಅವರಿಗೆ ಧ್ಯಾನ ಕೊಡಬೇಕು. ಈ ಮೊದಲ ಸೇವೆ ಪ್ರಾರಂಭಿಸಿ. ಒಬ್ಬ ಮನುಷ್ಯರಾಗಿ ನಿಮ್ಮ ಜೀವಕ್ಕೆ ಈ ಒಂದು ಸೇವೆ ಆರಂಭಿಸಿ. ಜಗತ್ತಿನಲ್ಲಿ ಯಾವ ಸೇವೆ ಅತ್ಯುತ್ತಮವಾದ್ದು? ನಮಗಾಗಿ ಮಾಡೋ ಧ್ಯಾನನ, ಅಥವಾ ಬಡವರಿಗೆ ಮಾಡೋ ಸಹಾಯನ, ಅಥವಾ ಎರಡೂನ? ಯಾವ ಸೇವೆ? ಮೊದಲು ಸೇವೆ ಮಾಡೋದನ್ನು ಬಿಟ್ಬಿಡಿ ನೀವು. ನಿಮ್ಮ ಬಾಳಲ್ಲಿ ಸೇವೆ ಯಾಕೆ ಬಂದಿದೆ ಅಂದರೆ, ಈಗ ನಿಮ್ಮ ಮಗುವಿಗೆ ಊಟ ತಿನ್ನಿಸಿದ್ರೆ ಓ ಭಾರಿ ಸೇವೆ ಮಾಡಿದೆ ಅಂದ್ಕೋತೀರಾ? ಇಲ್ಲ. ಯಾಕೆ? ಊಟ ತಿನ್ನೋ ಅವಕಾಶನೇ ಆನಂದ ಕೊಡುತ್ತೆ, ಹೌದು ತಾನೆ? ಮನೆಯಲ್ಲಿ ಒಂದು ಮಗು ಇದ್ದು 4 ದೊಡ್ಡವರಿದ್ದರೆ ಇವತ್ತು ನಾನು ತಿನ್ನಿಸ್ತೀನಿ ಅಂತ ಜಗಳ ಮಾಡ್ತಾರೆ. ಯಾಕೆ? ಹೃದಯದಲ್ಲಿ ಸ್ವಲ್ಪ ಪ್ರೀತಿ ಇರೋದರಿಂದ. ಏನೋ ಮಾಡೋ ಅವಕಾಶ ಸಿಕ್ಕಿದ್ರೇನೆ ಆನಂದವಾಗಿ ಇರುತ್ತೆ. ಈಗ ರೋಡಲ್ಲಿ ಯಾವುದೋ ಮಗು ಹೋಗ್ತಿದೆ ಊಟ ಇಲ್ಲದೆ, ಅದಕ್ಕೆ ಊಟ ಕೊಟ್ಟರೆ ಅದು ಸೇವೆ ಆಗ್ಬಿಡ್ತು. ಯಾಕೆ? ಹೃದಯದಲ್ಲಿ ಪ್ರೀತಿ ಇಲ್ಲದೆ ಇರೋದ್ರಿಂದ. ಹೃದಯವನ್ನ ಮರುಭೂಮಿ ಥರ ಇಟ್ಕೊಂಡಿದ್ದೀರಾ. ಇದರಿಂದಾಗಿ ಬಾಳಲ್ಲಿ ಸೇವೆ ಬಂದ್ಬಿಟ್ಟಿದೆ. ನೀವು ಮನುಷ್ಯರಾಗಿದ್ದು ನಿಮ್ಮ ಹೃದಯ ಮಿಡಿತಾ ಇದ್ರೆ ಸೇವೆ ಹೇಗೆ ಮಾಡೋಕ್ಕಾಗುತ್ತೆ? ಏನೋ ಮಾಡೋ ಅವಕಾಶ ಸಿಕ್ಕಿದ್ರೇನೆ ಅದ್ಭುತವಾಗಿರುತ್ತೆ ಅಲ್ವಾ? ಇಲ್ಲಿ ಇರೋರ ಮೇಲೆ ಪ್ರೀತಿ ಅಕ್ಕರೆ ಇದ್ರೆ ನಮಗೇನಾದರೂ ಮಾಡೋ ಅವಕಾಶ ಸಿಕ್ಕಿದ್ರೇನೆ ಅದು ಅದ್ಭುತವಾಗಿರುತ್ತೆ ಅಲ್ವಾ? ನೀವು ಯಾವ ಸೇವೆಯನ್ನೂ ಮಾಡಬೇಡಿ. ಈಗ ಯಾರಿಗೋ ಊಟದ ಅಗತ್ಯ ಇದೆ, ಅವ್ರಿಗೆ ಊಟ ಕೊಡಬೇಕು. ಇನ್ನೊಬ್ಬರಿಗೆ ಊಟ ಜಾಸ್ತಿ ಆಯಿತು, ಅವರು ಊಟ ಕಡಿಮೆ ಮಾಡಬೇಕು. ಇನ್ನೊಬ್ಬರಿಗೆ ಧ್ಯಾನದ ಅಗತ್ಯ ಇದೆ, ಅವರಿಗೆ ಧ್ಯಾನ ಕೊಡಬೇಕು. ಮತ್ತೊಬ್ಬರಿಗೆ ಇನ್ನೇನೋ ಅಗತ್ಯ ಇದೆ, ಅದನ್ನು ಮಾಡಬೇಕು. ಮಾಡೋ ಕೆಲಸ ನಮಗಾಗಿ ಮಾಡುವಂಥದ್ದಲ್ಲ, ಸನ್ನಿವೇಶಕ್ಕೆ ಅಗತ್ಯವಾದ್ದನ್ನು ತಾನೇ ಮಾಡಬೇಕು. ಒಬ್ಬನಿಗೆ ಹಸಿವಾಗಿದೆ, ಅವನಿಗೆ ಊಟ ಅಂದ್ರೇನು ಅಂತಾನೆ ಗೊತ್ತಿಲ್ಲ, ಅವನಿಗೆ ಧ್ಯಾನ ಮಾಡುವಂತಂದ್ರೆ ಅದೆಂತಹ ಮುಟ್ಟಾಳತನ. ಊಟ ಮಾಡಾಗಿದೆ, ಮುಂದೇನು ಅಂತ ನೋಡ್ತಿದ್ದಾರೆ, ಅವರಿಗೆ ಧ್ಯಾನ ಕಲಿಸಬಹುದು. ಇನ್ನು ಊಟವನ್ನೇ ನೋಡದ ಮನುಷ್ಯನ ಹತ್ರ ಹೋಗಿ ಧ್ಯಾನ ಅಂದ್ರೆ ಬಹಳ ಒಳ್ಳೆಯದು, ಕರ್ಮ ಎಲ್ಲ ಕರಗೋಗುತ್ತೆ, ಧ್ಯಾನ ಮಾಡು ಅಂದ್ರೆ ಅದೆಂತಹ ಅಸಹ್ಯ. ಇದು ಅಸಹ್ಯ ತಾನೆ. ಕೆಲಸ ಮಾಡೋದೇನಕ್ಕೆ? ಕೆಲಸ ಪರಿಸ್ಥಿತಿಗೆ ತಕ್ಕ ಹಾಗೆ ಇರಬೇಕು ತಾನೆ. ಕೆಲಸ ಮಾಡೋದು ನಿಮಗಾಗಿ ಅಲ್ಲ, ಪರಿಸ್ಥಿತಿಗೆ ಯಾವುದು ಸೂಕ್ತವೋ ಅದನ್ನು ಮಾಡಬೇಕು ತಾನೆ. ಯಾವ ಸೇವೆನೂ ಮಾಡಬೇಡಿ. ನಿಮ್ಮ ಹೃದಯ ಮಿಡಿತಿದ್ರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ತಾನಾಗೇ ಮಾಡ್ತೀರಿ. ಮಿಡಿತಾ ಇಲ್ಲ ಅಂದರೆ ಸುಮ್ಮನೆ ಒಂದು ಕಡೆ ಕುಳಿತುಕೊಳ್ಳಿ. ಪ್ರೀತಿ ಇಲ್ಲದ, ಆನಂದ ಇಲ್ಲದ ವ್ಯಕ್ತಿ ಏನೂ ಮಾಡದೇ ಇದ್ರೇನೆ ಒಳ್ಳೆಯದು. ಅವರಿಂದ ಜಗತ್ತಿಗೆ ಬರೀ ಸಮಸ್ಯೆ ಆಗುತ್ತೆ ಅಷ್ಟೆ. ಪ್ರೀತಿ, ಶಾಂತಿ, ಆನಂದ ಇಲ್ಲದ ವ್ಯಕ್ತಿ ಕೆಲಸ ಮಾಡಿದರೆ ಜಗತ್ತಿಡೀ ಅದೇ ಥರ ಮಾಡಿಬಿಡ್ತಾರೆ ಅಷ್ಟೇ. ಒಳ್ಳೆಯ ಉದ್ದೇಶದಿಂದ. ಒಳ್ಳೆಯ ಉದ್ದೇಶ ಇದೆ ಅವರಿಗೂ, ಆದರೆ ಆನಂದದಿಂದ ಇರೋದು ಹೇಗೆ, ಪ್ರೀತಿಯಿಂದ ಇರೋದು ಹೇಗೆ ಅಂತ ಗೊತ್ತಿಲ್ಲದೆ ಕೆಲಸ ಮಾಡ್ತಿದ್ದಾರೆ. ಒಳ್ಳೆಯ ಉದ್ದೇಶದಿಂದ ಕೆಲಸ ಶುರು ಮಾಡ್ತಾರೆ, ಆದರೆ ಪರಿಣಾಮ ನೋಡಿದರೆ ಅದರಿಂದ ತೊಳಲಾಟನೇ ಉಂಟಾಗುತ್ತೆ. ಅದರಿಂದ ನೀವು ಜಗತ್ತಿಗೆ ಮಾಡಬೇಕಾದ ಮೂಲಭೂತ ಸೇವೆ ಅಂದರೆ, ನಿಮ್ಮೂರಿಗೆ ನೀವೇನು ಸೇವೆ ಮಾಡಬಹುದು ಅಂದರೆ, ನಿಮ್ಮ ಊರಲ್ಲಿ ನಡ್ಕೊಂಡು ಹೋಗುವಾಗ ಸಂತೋಷವಾದ ಮುಖ ಇಟ್ಕೊಂಡು ನಡೀತೀರಾ? ಮೊದಲ ಸೇವೆ ಮಾಡ್ತೀರಾ? ಮಾಡಲ್ವಾ? ಈ ಮೊದಲ ಸೇವೆ ಪ್ರಾರಂಭಿಸಿ. ಒಬ್ಬ ಮನುಷ್ಯರಾಗಿ ನಿಮ್ಮ ಜೀವಕ್ಕೆ ಈ ಒಂದು ಸೇವೆ ಆರಂಭಿಸಿ. ಈ ಚೇತನವನ್ನೇ ನೀವು ಕೊಲೆ ಮಾಡಿಕೊಂಡಿದ್ರೆ ಇನ್ನೊಬ್ಬರನ್ನ ಬಿಡ್ತೀರಾ? ನಿಮ್ಮ ಜೀವಕ್ಕೆ ಅಷ್ಟೊಂದು ಬಾಧೆ ಉಂಟು ಮಾಡಿಕೊಳ್ಳೋ ವ್ಯಕ್ತಿ ನೀವು ಇನ್ನೊಬ್ಬರನ್ನ ಬಿಡ್ತೀರಾ? ಯಾರಿಗೆ ಇದನ್ನ ಚೆನ್ನಾಗಿಟ್ಕೊಳ್ಳೋಕೆ ಗೊತ್ತಿಲ್ವೋ ಅವ್ರಿಗೆ ಯಾವುದನ್ನೂ ಚೆನ್ನಾಗಿಡೋಕೆ ಗೊತ್ತಿಲ್ಲ. ನಿಮ್ಮನ್ನ ಶಾಂತಿ ಆನಂದದಿಂದ ಹೇಗೆ ಇಟ್ಕೊಳ್ಳೋದು ಅಂತ ನಿಮಗೆ ಗೊತ್ತಾದ್ರೇನೆ ಹೊರಗಿನದನ್ನ ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತೆ. ಇದನ್ನೇ ಹೇಗಿಟ್ಕೊಳ್ಳೋದು ಅಂತ ಗೊತ್ತಿಲ್ಲದವರು ಜಗತ್ತಲ್ಲೇನು ಮಾಡ್ತಾರೆ? ಯಾವ ಸೇವೆ ಮಾಡೋದು ಬೇಡ. ನೀವು ನಿಮ್ಮ ಮನುಷ್ಯತ್ವವನ್ನ ಉಕ್ಕಿ ಹರಿಯೋ ಹಾಗೆ ಮಾಡಿದರೆ ಏನು ಅಗತ್ಯನೋ ಅದು ತಾನಾಗೇ ನಡೆಯುತ್ತೆ. ಸುಮ್ಮನೆ ಇರೋದು ಹೇಗೆ ಸಾಧ್ಯ? ಮನುಷ್ಯತ್ವ ನಿಮ್ಮ ಹೃದಯದಲ್ಲಿ ಮಿಡಿತಿದ್ರೆ
ಯಾರೋ ಕಷ್ಟದಲ್ಲಿದ್ದರೆ ಸುಮ್ಮನೆ ಹೀಗೆ ಕೂರಕ್ಕಾಗುತ್ತಾ? ಅಗತ್ಯ ಇರೋದು ತಾನಾಗೇ ನಡೆಯುತ್ತೆ, ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ನಡೆಯುತ್ತೆ. ಇನ್ನೊಬ್ಬರ ಕೈಯಲ್ಲಾಗೋದು ನಿಮಗಾಗದೇ ಇರಬಹುದು, ಆದರೆ ನಿಮ್ಮ ಕೈಯಲ್ಲಾಗೋದು ತಾನಾಗೇ ನಡೆಯುತ್ತೆ. ಪ್ರತಿ ಮನುಷ್ಯರೂ ತಮ್ಮ ಕೈಯಲ್ಲಾಗೋದನ್ನ ಮಾಡಿದರೆ ಜಗತ್ತು ಅದ್ಭುತವಾಗಿರುತ್ತೆ. ಕೈಲಾಗೋದನ್ನ ಮಾಡದೆ ಕೂತಿದ್ದೀವಿ. ಕೈಲಾಗದ್ದನ್ನ ಮಾಡೋದು ಬೇಡ, ಏನೂ ಅತಿಶಯ ಮಾಡಬೇಕಾಗಿಲ್ಲ. ನಿಮ್ಮ ಕೈಲಾಗೋದನ್ನು ನೀವು ಮಾಡಿದರೆ ನಿಮ್ಮ ಬದುಕು ಧನ್ಯ. ಯಾವಾಗ ಮನುಷ್ಯ ಅವನ ಕೈಲಾಗೋದನ್ನೂ ಮಾಡದೇ ಇರ್ತಾನೋ ಅವನ ಬದುಕು ವ್ಯರ್ಥ ತಾನೆ. ಬಾಳೋ ಮೊದಲೇ ಬಾಳು ಪೋಲಾಗಿ ಹೋಯಿತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.